ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ ತಕ್ಷಣ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಈಚೆ ಪ್ಯಾಸೇಜ್ ತೊಳಿತಾ ಇದೆ. ಅಷ್ಟರಲ್ಲಿ ನನ್ನ ಮಗನು ಎದ್ದು ಬಂದ. ಅಮ್ಮ ಹಾಲು ತೊಗೊಂಡು ಬರ್ತೀನಿ ಅಂದ. ಸರಿ ಆಯಿತು ಹೋಗಪ್ಪ, ಬಿಡಿಸ್ಕೊಂಡು ಬಾ ನೀನು ಹಾಲನ್ನ ಅಂದ್ಬಿಟ್ಟು ನಾನು ಈಚೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೆ. ಅಷ್ಟರಲ್ಲಿ ಅವನು ಹಾಲು ತೊಗೊಂಡು ಬಂದ. ಸರಿ ನಡಿಯಪ್ಪ, ಹಾಲು ಕಾಯಿಸ್ಕೊಡ್ತೀನಿ, ಕುಡಿದ್ಬಿಟ್ಟು ರೆಡಿಯಾಗಿ ಸ್ಕೂಲ್ಗೆ ಹೋಗಿವಂತೆ ಅಂತ ಹೇಳಿದೆ. ಸರಿ ಅಮ್ಮ ಆಯಿತು ಅಂತ ಅವನು ಹಾಲು ಕುಡಿದ್ಬಿಟ್ಟು ರೆಡಿ ಆಗೋಕ್ಕೆ ಹೋದ. ಇನ್ನು ನನ್ನ ಮಗಳು ಎದ್ದಿರಲಿಲ್ಲ. ನಾನು ಅಷ್ಟರಲ್ಲಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ತಿಂಡಿಗೆ ರೆಡಿ ಮಾಡಿದೆ. ಅವನು ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ತಿಂಡಿ ತಿನ್ನೋದಕ್ಕೆ ಬಂದ. ಅಮ್ಮ ಸೂಪರ್ ಆಗೈತೆ ತಿಂಡಿಯಿಂದ. ಸರಿ ಆಯಿತು ತಿಂದ್ಬಿಟ್ಟು ಹೊರಡೋಣ ನಡಿಯಪ್ಪ ಅಂದ್ಬಿಟ್ಟು ಅವನು ನಾನು ಇಬ್ಬರು ಗಾಡೀಲಿ ಹೊರಟ್ವಿ. ನಮ್ಮೂರಿಂದ 5 ಕಿಲೋಮೀಟ್ರ್ ಹೋಗಬೇಕು. ಅನ್ನೋ ವ್ಯಾನ್ ಹತ್ತಿಸ್ಬೇಕು ಅಂದರೆ ನಮ್ಮೂರಿಗೆ ವ್ಯಾನು ಬಸ್ಸು ಎಲ್ಲ ಬರಲ್ಲ. ಅವ್ರ ಅಪ್ಪ ಇದ್ದರೆ ಅವರೇ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ. ನಾವು ಹೋಗೋಷ್ಟೆಲ್ಲ ಹಾಲು ವ್ಯಾನ್ ಬಂದಿತ್ತು. ಅಲ್ಲೇ ರೋಡಲ್ಲಿ ಬರಬೇಕಾದ್ರೆ ಗಿಡ ಇತ್ತು. ಹೂವು ಕಿತ್ಕೊಂಡು ನಾನು ಮನೆಗೆ ಹೊರಟೆ. ನಾನು ಮತ್ತು ನನ್ನ ಹೊರಗೀತಿ ಕುಣಿಗಲ್ಗೆ ಹೋಗಬೇಕಿತ್ತು. ಅದಕ್ಕೆ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ದೇವ್ರ ಪೂಜೆನೂ ಬೇಗ ಮಾಡಿಬಿಟ್ಟು ನಾನು ಮತ್ತು ನನ್ನ ಹೊರಗೀತಿ ಇಬ್ಬರೂ ಹೊರಟ್ವಿ ಕುಣಿಗಲ್ಗೆ. ಕುಣಿಗಲಲ್ಲಿ ಇವತ್ತು ನಮ್ಮ ಹೊರಗೀತಿ ಮಗಳದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸರಿ ಅಂದ್ಬಿಟ್ಟು ಇಬ್ಬರು ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಹಾಲೇ ಟೈಮ್ ಆಗಿತ್ತು. ಇನ್ನೂ ಬರೋರು ಬರ್ತಾನೆ ಇದ್ದರು. ಇನ್ನೂ ನಡೀತಾ ಇದೆ ಅಂದ್ಕೊಂಡು ನಾನು ಮತ್ತು ನನ್ನ ಹೊರಗೀತಿ ಒಳಗಡೆ ಹೋದ್ವಿ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 3 ಗಂಟೆ ಆಯಿತು. ಇನ್ನೂ ದುರ್ಗದಲ್ಲಿ ಕೆಲಸ ಐತೆ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹೊರಗೀತಿ ಅಲ್ಲೇ ಪರಿಮಳ ಹೋಟೆಲಲ್ಲಿ ಊಟ ಮಾಡಿಕೊಂಡು ಇಬ್ಬರು ಗಾಡೀಲಿ ಹೊರಟ್ವಿ. ದುರ್ಗಕ್ಕೆ ಹೋದ್ವಿ. ದುರ್ಗದಲ್ಲಿ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನಮ್ಮೂರಲ್ಲಿ ಇವತ್ತು ಶಿವನ ಹಬ್ಬ ಮಾಡ್ತಾಯಿದ್ದೀವಿ. ನಮ್ಮೂರಲ್ಲಿ ಯಾವ್ದಾರ ಶುಭ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾವಿ ಬಿಟ್ಟಿದ್ದೀವಿ. ಆ ಬಾವಿ ಹೆಸರು ಕೊಂಡ್ಬಾವಿ ಅಂತ. ನಮ್ಮೂರಲ್ಲಿ ಮಳೆ ಬರ್ತಿತ್ತು, ಅದರಿಂದ ನಾನು ಕೊಂಡ್ಬಾವಿ ಹತ್ರ ಹೋಗೋಕ್ಕಾಗಲಿಲ್ಲ. ನಮ್ಮನೆ ಮುಂದೆನೇ ಟ್ಯಾಂಕಿ ಇತ್ತು. ಆ ಟ್ಯಾಂಕಿಯಲ್ಲೇ ನೀರು ತೊಗೊಂಡು ಬಂದೆ. ಕಳ್ಸದ ಚೊಂಬಿಗೆಲ್ಲ ಅಲ್ಲೇ ಧಾನ್ಯಗಳನ್ನ ಬೆಳೆದಿರ್ತೀವಲ್ಲ, ರಾಗಿ ಪೈರು, ಭತ್ತದ ಪೈರು, ಅದನ್ನೆಲ್ಲ ಅಲ್ಲಿಂದನೇ ರೆಡಿ ಮಾಡ್ಕೊಂಡು ತಗೊಂಡು ಬಂದು ಮನೆ ಗೋಡೆ ಮೇಲೆ ಒಂದು ಮೂಲೆಯಲ್ಲಿ, ಅಡುಗೆ ಮನೆ ಮೂಲೆಯಲ್ಲಿ ಶಿವನ ಚಿತ್ರ ಬಿಡಿಸ್ತೀವಿ. ಶಿವನ ಚಿತ್ರ ಮತ್ತು ನೇಗಿಲು, ಗುದ್ಲಿ ಇದೆಲ್ಲ ಬಿಡಿಸ್ತೀವಿ. ಇದನ್ನೆಲ್ಲ ಬಿಡಿಸಾದ್ಮೇಲೆ ಮಣೆ ಹಾಕ್ಬಿಟ್ಟು ಮಣೆ ಮೇಲೆ ಒಂದು ಬಿಳಿದು ಪಂಚೆ ಹಾಕ್ತೀವಿ. ಬಿಳಿ ಪಂಚೆ ಹಾಕಿದ್ಮೇಲೆ ಕಳಶ ರೆಡಿ ಮಾಡ್ಕೊಂಡು ಬಂದಿರ್ತೀವಲ್ಲ, ಆ ಕಳಶ ಇಡ್ತೀವಿ. ಆ ಕಳಶ ಇಟ್ಟಾದ್ಮೇಲೆ ಬಾಳೆಹಣ್ಣು ಇಡ್ತೀವಿ, ಯಾಕಂದರೆ ಶಿವಂಗೆ ಕಾಯಿ ಹೊಡೆಯಲ್ಲ ನಮ್ಮ ಕಡೆ. ಆಮೇಲೆ ಕಳಶ ಎಲ್ಲ ಇಟ್ಟಾದ್ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಬಾಳೆ ಎಲೆ ಮೇಲೆ ಹಾಲು ಅನ್ನ ಎಡೆ ಇಡ್ತೀವಿ. ಹಾಲು ಅನ್ನ ಎಡೆ ಇಕ್ಕಿದ್ಮೇಲೆ ಕಡುಬು ಮಾಡಿರ್ತಾರೆ. ನಾನು ಇವತ್ತು ಕಡುಬು ಮಾಡಿದ್ದೇನೆ. ಕಡುಬನ್ನು ಸಹ ಎಡೆಗೆ ಇಡ್ತೀನಿ. ಎಡೆಗೆ ಇಟ್ಮೇಲೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.